ಈಗ ಉಚ್ಚಾಟನೆ ಮರುಪರಿಶೀಲನೆ ಸಾಧ್ಯ ಇದೆಯಾ ನಿಮ್ಗೆ ಅನ್ಸುತ್ತಾ? ನಾನಂತರೂ ಮನವಿನೇ ಮಾಡ್ಕೋದಿಲ್ಲಲ್ಲ, ನನಗೇನು ಗೊತ್ತದು. ಹಿಂಗೆ ರಗಡ ಮಂದಿನ ಉಚ್ಚಾಟನೆ ಮಾಡ್ಯಾರ. ನನಗೂ 2 ಸಲ ಮಾಡಿದಾಗ 6 ವರ್ಷತೆ ಮಾಡಿದ್ರು, 3-6 ತಿಂಗಳದಾಗೆ ತೊಗೊಂಡಾರ. ಜಗದೀಶ್ ಶೆಟ್ಟರ್ಗೂ 6 ವರ್ಷ ಹೇಳಿದ್ರು. ಅವಕ್ಕೆಲ್ಲ ಏನು ಭಾಳ ಮಹತ್ವ. ಉಚ್ಚಾಟನೆ ವಾಪಸ್ ಆಗದಿದ್ದಲ್ಲಿ ಏನ್ ಮಾಡ್ತೀರಾ? ಏನು ನೋಡೋಣ ಮುಂದೆ. ಏನು ರಾಯಣ್ಣ ಬ್ರಿಗೇಡ್ ಕಟ್ಟಬೇಕು ಅಥವಾ ಸಮುದಾಯವನ್ನ ಹಿಂದುಳಿದ OBC ವರ್ಗಕ್ಕೆ ಸೇರಿಸಬೇಕಂತ ಹೋರಾಟ ಇವೆಲ್ಲ ಪ್ಲಾನ್ ಇದೆಯಾ? ನೋಡಿ, ನಾನು ಹಿಂದೂ ಪರವಾಗಿ ಹೋರಾಟ ಮಾಡ್ತೀನಿ. ಮನೆಯಲ್ಲಿ ಕುಂಡ್ರುವುದಿಲ್ಲ, ಇಡೀ ರಾಜ್ಯ ಸುತ್ತೀನಿ. ನಾನು ಈಶಾನ್ಯ ಭಾಗ ಬಿದರ್ನಿಂದ ಪ್ರಾರಂಭ ಮಾಡ್ತೀನಿ, ಚಾಮರಾಜನಗರವರೆಗೆ, ಕೋಲಾರನಿಂದ ಕೊಡಗುವರೆಗೆ ಎಲ್ಲ ಕಡೆನೂ ಇವತ್ತು ಅಭಿಮಾನಿಗಳು ಫೋನ್ ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ನೀವು ಧೃತಿಗೆಡಬೇಡಿ, ನೀವು ಯಾವುದೇ ಕಾಲಕ್ಕೂ ಹಿಂದೆ ಸರಿಬೇಡಿ. ನೀವೇ ಒಂದು ರಾಜಕೀಯ ಪಕ್ಷ ಕಟ್ಟಿದ್ರು ನಾವು ತಯಾರಿದ್ದೀವಿ, ಆರ್ಥಿಕವಾಗಿ ಸಹಾಯ ಮಾಡಿದ್ವಿ. ಇವತ್ತು ಶನಿದೇವರ ಗುಡಿಯಲ್ಲಿ ಒಬ್ರು ಹೇಳಿದ್ರು, ಒಬ್ಬ ಅಭಿಮಾನಿ, ಸರ್ ನಾನು 10 ಲಕ್ಷ ರೂಪಾಯಿ ಕೊಡ್ತೀನಿ ಹೊಸ ಪಾರ್ಟಿ ಕಟ್ಟಿರುತ್ತೇಳಿ. ಈ ರೀತಿ ಜನನೇ ಇವತ್ತು ನನಗೆ ಹೊಸ ಪಕ್ಷ ಕಟ್ಟಬೇಕಂತೇಳಿ. ಯಾಕೆಂದರೆ ಹಿಂದೂಗಳ ರಕ್ಷಣೆ ಕರ್ನಾಟಕ BJPಯಿಂದ ಆಗೋದಿಲ್ಲ. ಕಾಂಗ್ರೆಸ್ ಅಂತೂ ಮುಸ್ಲಿಮರ ಪಾರ್ಟಿ ಆಗಿದೆ. JDS ಇವತ್ತು ಅದೊಂದು ಹಳೆ ಮೈಸೂರು ಭಾಗದಲ್ಲಿ ಅವರು ಪ್ರಾಬಲ್ಯ ಇರ್ಬೋದು, ಆದರೆ ಹಿಂದೂಗಳನ್ನು ರಕ್ಷಣೆ ಮಾಡುವಂಥದ್ದು, ಹಿಂದೂಗಳ ಪರವಾಗಿ ಮಾತಾಡುವಂಥವ್ರು ಯಾರೂ ಇಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡೋರು ಯಾರೂ ಇಲ್ಲ. ಹೀಗಾಗಿ ಜನರಲ್ಲಿ ಏನು ಬಂದಿದೆ ಅಂದರೆ 2 ರೀತಿ ಬಂದ, ಒಂದು ರಾಜಕೀಯ ಪಕ್ಷ ಕಟ್ಟ್ರಿ, ಇನ್ನೊಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೇಳ್ರಿ. ಈ ರೀತಿ ಸಾಕಷ್ಟು ಸಾವಿರಾರು ಮೆಸೇಜ್ಗಳು ವಾಟ್ಸಪ್ನಲ್ಲಿ ಜನ ಆಕ್ರೋಶಗೊಂಡು ಇಡೀ ರಾಜ್ಯ ತುಂಬ ನನಗೆ ಮಾಹಿತಿ ಬರ್ತಾ ಇದೆ. ಇನ್ನೂ ತೀರ್ಮಾನ ಮಾಡಿಲ್ಲ?